ಬಿ ನಾರಾಯಣ ಸ್ವಾಮಿ, ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಮುಂದೆ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಶ್ರೀನಿವಾಸು, ಮುನಿಯಂಗ್ ರೆಡ್ಡಿ ತಾಲೂಕು ಅಧ್ಯಕ್ಷರು ಚಿಕ್ಕಬಳ್ಳಾಪುರ, ನಮ್ಮ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು, ಮಂಚನಹಳ್ಳಿ ತಾಲೂಕು ಅಧ್ಯಕ್ಷರು, ಚೇಳೂರು ತಾಲೂಕು ಅಧ್ಯಕ್ಷರು, ಗೌರಿಬಿದನೂರು, ಚಿಂತಾಮಣಿ, ಗುಡಿಬಂಡೆ ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ಇಡೀ ಜಿಲ್ಲೆಯೊಳಗೆ 8 ತಾಲೂಕುಗಳು ಇವತ್ತು ಗಡಿ ಭಾಗದಲ್ಲಿ ಇರೋದ್ರಿಂದ ಬಿತ್ತನೆ ಬೀಜಗಳು ಗೊಬ್ಬರಗಳು ಕೊರತೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿ ನೀವು ಮುಂಗಡವಾಗಿ ಎಲ್ಲ ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಇವತ್ತು ನಮ್ಮ ಮಾನ್ಯ ಜಂಟಿ ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಇದನ್ನು ಅವ್ರ ಗಮನಕ್ಕೆ ತಂದು ಸಕಾಲಕ್ಕೆ ಎಚ್ಚೆತ್ತುಕೋಬೇಕು. ಹಾಗೂ ಗಡಿ ಭಾಗದಲ್ಲಿರುವಂಥ ಈ ಒಂದು ಜಿಲ್ಲೆಗೆ, ಅದು ಇಡೀ ರಾಜ್ಯದಲ್ಲಿ ಗಡಿ ಭಾಗಗಳಲ್ಲಿರೋದು, ಕಾಡಂಚಿನಲ್ಲಿರೋದು, ಇವತ್ತು ಮಂಡಿಕಲ್ಲು ಸುತ್ತಲೂ ಕಾಡಂಚಿನಲ್ಲಿದೆ, ಇವತ್ತು ಮಂಚನಹಳ್ಳಿ ಸುತ್ತಲೂ ಕಾಡುಗಳ ಮಧ್ಯದಲ್ಲಿದೆ. ಈ ಥರ ಗಡಿ ಭಾಗಗಳಲ್ಲಿ ಇರೋದಕ್ಕೆಲ್ಲ ನೆಲಗಡಲೆ ಕೆಲವೊಂದು ಬಿತ್ತನೆ ಬೀಜಗಳನ್ನ ಉಚಿತವಾಗಿ ಕೊಡಿಸ್ಕೊಡ್ಬೇಕು ಅಂತ ಅವ್ರ ಗಮನಕ್ಕೆ ತಂದು ನಾವು ಕೃಷಿ ಆಯುಕ್ತರಿಗೂ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನು ಅವ್ರ ಗಮನಕ್ಕೆ ತರೋಣ ಅಂತ ಇವತ್ತು ಬಂದ್ವಿ. ನಾವು ಅವ್ರಿಗೆ ಹೊಸದಾಗಿ ಭೇಟಿನೂ ಮಾಡ್ತಾಯಿದ್ದೀವಿ. ಇವತ್ತು ಸಕಾಲ ಈ ಒಂದು ಬಿತ್ತನೆ ಮಾಡುವಂಥ ಒಂದು ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ಬೆಳಗ್ಗೆನೂ ಬಾಗೇಪಲ್ಲಿ ಕೆಲವು ಕಡೆ ಎಲ್ಲ ಗುಡಿಬಂಡೆ ಆ ಕಡೆ ಎಲ್ಲ ಮಳೆ ಬಿತ್ತು. ಅದಕ್ಕೋಸ್ಕರ ತಮಗೆ ಈ ಮನವಿ ಕೊಡೋ ಮುಖಾಂತರ ಹಂಗೆ ಹಿಡ್ಕೊಳ್ಳಿ ಸರ್, ಇಲ್ಲಿ ನೋಡಿ ಅತಿವೃಷ್ಟಿ ಒಂದು ಕಡೆ ಬೆಳೆ ಆದಾಗ ಅನಾವೃಷ್ಟಿ ಒಂದು ಕಡೆ ಆಗೋಗಿ ಇವತ್ತು ರೈತರು ಬಿತ್ತನೆ ಬೀಜನೂ ಕೊಂಡ್ಕೊಳ್ಳೋ ಪರಿಸ್ಥಿತಿನಿಲ್ಲ. ಗಡಿ ಭಾಗಗಳಲ್ಲಿರುವುದು ಇನ್ನೊಂದು ಕಾಡು ಮಧ್ಯದಲ್ಲಿರುವ ಕಾಡಂಚಿನಲ್ಲಿರೋರಿಗೆಲ್ಲ ಬಿತ್ತನೆ ಬೀಜ ನೀವು ಪಾಣಿಗೆ ನೋಡಿ ಎಲ್ಲ ಒಂದು ಇತಿಮಿತಿಯಲ್ಲಿ ಕೊಡಿಸ್ಕೊಡೋಕ್ಕೋಸ್ಕರ ನಾವು ಆಯುಕ್ತರನ್ನು ಭೇಟಿ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಜವಾಬ್ದಾರಿನೂ ತಾವೇನೂ ಇದು ಮಾಡೋಕ್ಕಾಗಲ್ಲ. ಆದಷ್ಟು ತಾವು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲೂ ಒಂದು ಸಭೆ ಕರೆಸ್ತಾ ಇದ್ದೀವಿ ಬರೋ ವಾರದಲ್ಲಿ. ಇವಾಗ ಕೃಷಿ ಆಯುಕ್ತರನ್ನು ಭೇಟಿ ಮಾಡ್ತೀವಿ, ನಮ್ಮ ಕೃಷಿ ಸಚಿವರನ್ನು ನಾವು ಭೇಟಿ ಮಾಡ್ತಾ ಇದ್ದೀವಿ. ಆದಷ್ಟು ಕೊಡ್ತಾ ಇದ್ದೀವಿ. ನಾವು ಬೇಗ ಉಚಿತ ಕಾರ್ಯಕ್ರಮ 50% ರಿಯಾಯಿತಿ ದರದಲ್ಲಿ ಇವಾಗಲೇ ಎಲ್ಲ ರೈತರ ಸಂಪರ್ಕ ಕೇಂದ್ರಗಳಲ್ಲಿ. ಈಗ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಮೊದಲು ಬಿತ್ತನೆ ಆಗೋದು ಈ ತಿಂಗಳಲ್ಲಿ ಮತ್ತು ಮುಂದಿನ 15 ತಾರೀಕುವರೆಗೂ, ಮುಂದಿನ ಜೂನ್ ಕೊನೆಯವರೆಗೂ ಈ ಶೇಂಗಾ ಮತ್ತು ಕಡಲೆಕಾಯಿ ಮತ್ತು ಇದು ಮಾಡ್ತಾರೆ. ಅದು ತೊಗರಿ, ಇದು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ವಿ. KSSಯಿಂದ ತೊಗರಿ ಸ್ಟಾರ್ಟ್ ಮಾಡಿದ್ವಿ ಮತ್ತು KOF ಸಂಸ್ಥೆಯಿಂದ ಕಡಲೆಕಾಯಿ ಎಲ್ಲ ಕಡೆಯೂ ಸ್ಟಾರ್ಟ್ ಆಗಿದೆ. ಈಗ ಬಿದ್ದಿರೋ ಮಳೆಯಿಂದ ಎಲ್ಲ ಭೂಮಿ ಸಿದ್ಧತೆಗಳು ಮಾಡಿಕೊಳ್ಳಿಕ್ಕೆ ಸರಿಯುತ್ತದೆ. ಮಳೆ ನೋಡಿಕೊಂಡು ಮಧ್ಯದಲ್ಲಿ ಡ್ರೈ ಸ್ಪೆಲ್ ಬರೋದು ಚಾನ್ಸಸ್ ಇದೆ. ಸ್ವಲ್ಪ ನೋಡಿಕೊಂಡು ಮಳೆ ನೋಡಿಕೊಂಡು ಕರೆಕ್ಟಾಗಿ ನೀವು ಬಿತ್ತನೆ ಮಾಡಬೇಕು ಅಂತ ರೈತರಲ್ಲಿ. ಸರ್, ಇನ್ನೊಂದು ಹೋದ ವರ್ಷ ಇದೇ ಥರನೇ ಮಂಡಿಕಲ್ ಹೋಬಳಿ, ಮಂಚನಹಳ್ಳಿ ತಾಲೂಕು, ಬಾಗೇಪಲ್ಲಿ ತಾಲೂಕು, ಚೇಳೂರು ಹೋಬಳಿ, ಗುಡಿಬಂಡೆ ಇದರಲ್ಲಿ ಈ ಫ್ರೀ ಕಿಟ್ಸ್ ಬಂತು. ನೆಲಗಡಲೆ ಎಲ್ಲ ಏನೋ ನಾಯಕರುಗಳಿಗೆ, ಪಕ್ಷದ ನಾಯಕರುಗಳಿಗೆ ಕೊಟ್ಟರೆ ವಿನ ರೈತರಿಗೆ ಕೊಡಲಿಲ್ಲ. ಒಂದು ಎರಡನೇದು, ನೀವು ಪಾಣಿ ತಗೊಳ್ಳಿ. ಇನ್ನೊಂದು, ಎಲ್ರಿಗೂ ಹಂಚಕ್ಕೂ ಆಗಲ್ಲ. ನಾವು ಅದು ನಿಮಗೂ ಒಂದು ಇತಿಮಿತಿ ಇದೆ, ನಾವು ಇತಿಮಿತಿಯೊಳಗೆ ಬಡ ರೈತರಿಗೆ ಕೊಡಿಸ್ಕೊಡಿ. ಇನ್ನೊಂದು, ಅದನ್ನು ಉಪಯೋಗ ಮಾಡ್ಕೋಬೇಕು. ಇಲ್ಲಿ ತಗೊಂಡು ಗಲೀಜು ತಿನ್ನೋ ಕೆಲಸ ಮಿಲ್ಗಳಲ್ಲಿ ಮಾರ್ಕೊಳ್ಳೋದು ಈ ಥರ ಮಾಡೋಂಥವ್ರಿಗೆ ಬೇಡ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ರೈತರಿಗೆ ತಾವು ಇದು ಮಾಡಬೇಕು ಅಂತಂದ್ರೆ ತಮಗೆ. ಇನ್ನೊಂದು, ಬಾಗೇಪಲ್ಲಿನಲ್ಲಿ ಹೇಳ್ತೀನಿ, ಕೆಲವೊಂದು ರೈತ ಸಂಘಟನೆಗಳನ್ನ ಏಜೆಂಟ್ಗಳಾಗಿ ಇಟ್ಕೊಂಡಲ್ಲಿ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನೀವು ಉಸ್ತುವಾರಿ ತಗೋಬೇಕು ಅಂತ ಗಮನಕ್ಕೆ ತರ್ತಾ ಇದ್ದೀವಿ. ಸರ್ಕಾರ ಮಾಡಿರೋ ಕಾನೂನು ನೀವು ಮಾಡ್ತಾ ಇರೋದಲ್ಲ, ರೈತರಿಗೆ ಸಿಗ್ಲಿ. ಯಾಕಂದ್ರೆ FID ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ FID ಇರೋರು ಕಡ್ಡಾಯವಾಗಿ FID ಅಥವಾ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋದರೆ ಅಲ್ಲಿ ಯೂರಿಯಾ ಡಿಸ್ಟ್ರಿಬ್ಯೂಷನ್ ಆ್ಯಪ್ ಅಂತ ಇದೆ. ಪ್ರತಿ ಎಲ್ಲ ಡೀಲರ್ಗೂ, ಅಂಗಡಿಗಳಿಗೆ, ರಸಗೊಬ್ಬರ ಅಂಗಡಿಗಳಿಗೆ ನಾವು ಮಾರ್ಗದರ್ಶನ ಕೊಟ್ಟಿದ್ವಿ. ಯಾವ ಥರ ವರ್ಕೌಟ್ ಆಗುತ್ತೆ. ಕಿಸಾನ್ ಆ್ಯಪಲ್ಲಿ ನಾವು ಯೂರಿಯಾ ಡಿಸ್ಟ್ರಿಬ್ಯೂಷನ್ ಯಾವ ಥರ ಮಾಡಬೇಕು. ನಿಜ ರೈತರಿಗೆ 1 ಎಕರೆಗೆ 1 ಮೂಟೆ ಆಗಿ ನಾವು ಕೊಡ್ತೀವಿ. ಸಣ್ಣ ರೈತರಿಗೂ ಕೊಡ್ತೀವಿ. ಆಮೇಲೆ ಅರ್ಧ ಎಕರೆ ಇದ್ರೂ 1 ಮೂಟೆ ಕೊಡ್ತೀವಿ, 1 ಎಕರೆ ಇದ್ರೂ 1 ಮೂಟೆ, 5 ಎಕರೆ ಇದ್ರೆ 5 ಮೂಟೆ ಕೊಡ್ತೀವಿ. ಏನು ಎಕರೆಗೆ 1 ಮೂಟೆ ಅಂತ ನಾವು ಎಲ್ಲರಿಗೂ ಕೊಡ್ತೀವಿ.
ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್, ತಾವೊಂದು ಪ್ರೆಸ್ ಮೀಟ್ ಕರೆದು ತಮ್ಮ ಜಿಲ್ಲೆದು ಇದೊಂದು ಇದು ಮಾಡಿ. ರೈತರಿಗೆ ಏನು ಅವಶ್ಯಕತೆ ಇದೆ, ಬಿತ್ತನೆ ಬೀಜಗಳು, ಗೊಬ್ಬರಗಳು ಮುಂಗಡವಾಗಿ ತರಿಸ್ಕೊಂಡು ಇವರು, ಯಾಕಂದ್ರೆ ಮಳೆ ಬಂದು ಎಲ್ಲ ಇದು ಅದ ಮಾಡಿದ ಮೇಲೆ ರೈತರು ಹೊಲಕ್ಕೆ ಹೋದಾಗ ಬಿತ್ತನೆ ಬೀಜಗಳು ತರಿಸೋದು, ಆವಾಗ ಒಣಗೋಗೋದು, ಬಿತ್ತನೆ ಸಕಾಲದಲ್ಲಿ ಬಿತ್ತನೆ ಮಾಡೋಕ್ಕಾಗದೆ ಬಿತ್ತನೆಗಳು ಫೈಲೂರ್ ಆಗೋದು, ಈ ಥರ ಆಗಬಾರ್ದು ಅಂತಂದ್ಬಿಟ್ಟು ಅವ್ರನ್ನೂ ಇವತ್ತು ಭೇಟಿ ಮಾಡಿ ಇವತ್ತು ಅಲ್ಲೂ ಒಂದು ಮನವಿ ಕೊಟ್ಟಿದ್ದೀವಿ. ಅಲ್ಲಿ ಅವ್ರ ಗಮನಕ್ಕೂ ತಂದಿದ್ದೀವಿ. ಈಗ ಮುಂದಿನ ವಾರ ಇಲ್ಲ ಅವರು ಒಂದು ದಿನಾಂಕ ನಿಗದಿಪಡಿಸ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲೂ ಈ ಒಂದು ವಿಚಾರಗಳನ್ನ ಸಂಬಂಧಪಟ್ಟ ಎಲ್ಲಾ ಇಲಾಖಾಧಿಕಾರಿಗಳನ್ನ ಕರೆಸಿ ನಾವು ಅದನ್ನ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ಬಿಟ್ಟು ಇವತ್ತು ಈ ಒಂದು ಭೇಟಿಯಾಗಿ ಬಂದಿದ್ದೀವಿ. ಸರ್, ನಿಮ್ಮ ಬೇಡಿಕೆಗಳು ಈಡೇರಿಸಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್ ಹೋರಾಟ, ಮುಂದಿನ ಹೋರಾಟ? ಸರ್, ಹೋರಾಟ ಒಂದೇ ದೊಡ್ಡದಲ್ಲ. ಅವ್ರನ್ನ ಇಲ್ಲಿ ಇವರು ಸಕಾಲಕ್ಕೆ ಏನಾದ್ರು ಮುಂಗಡವಾಗಿ ತರಿಸದೇ ಇದ್ರೆ ನಾವು ಸಂಬಂಧಪಟ್ಟಂತ ಕೃಷಿ ಮಂತ್ರಿಗಳನ್ನ, ಸಂಬಂಧಪಟ್ಟ ಕೃಷಿ ಆಯುಕ್ತರನ್ನು ಭೇಟಿ ಮಾಡಿ ಅವು ತರಿಸಲೇಬೇಕು. ಯಾಕಂತಂದ್ರೆ ಇನ್ನು ಪ್ರೊಟೆಸ್ಟ್ ಮಾಡ್ಕೊಂತ ಹೋಗುವಂತ ಸಮಯ ಇಲ್ಲ. ಯಾಕಂದ್ರೆ ಬಿತ್ತನೆ ಬೀಜ ಇವಾಗ ಕೈಯಲ್ಲಿ ಇಟ್ಕೊಂಡೇ ನಾವು ಹೋಗ್ಬೇಕಾಗುವಂತ ಒಂದು ಸಮಯ ಬಂದಿದೆ. ಅದಕ್ಕಾಗಿ ಇದನ್ನ ಲೇಟ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಎಬ್ಬಿಸ್ತಾ ಇದ್ದೀವಿ. ಸರ್, ಇಲ್ಲಿ ಡಿಸಿ ಆಫೀಸ್ ಹತ್ರ 3 ತಿಂಗಳಿಂದ ಪ್ರತಿಭಟನೆ ಮಾಡ್ತಾರೆ ರೈತರು. ನೀವೇನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸರ್, ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು, ಸಂಬಂಧಪಟ್ಟ ಎಲ್ಲಾ ಇಲಾಖೆ KEDB ಅವರು ಕೂತ್ಕೊಂಡು ಇದರಲ್ಲಿ ಯಾರ್ದು ಏನು ಇಲ್ಲ. ರೈತರು ಅಷ್ಟೇ ಇವತ್ತು ರೈತ ಸಂಘಟನೆಗೆ ಮರ್ಯಾದೆ ಇಲ್ಲದಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 2000 ಚಿಲ್ಲರೆ ಎಕರೆನೆಲ್ಲ 540 ಎಕರೆ ಏನು ದ್ರಾಕ್ಷಿ ಚೊಪ್ಪರುಗಳಂತೆ ರೇಷ್ಮೆ ಬೆಳೆ, ಏನ್ ಎಲ್ಲ ಕಡೆ ಏನ್ ರೇಷ್ಮೆ ಬೆಳೀತಾ ಇಲ್ಲ ಆ ಹೋಬಳಿನಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಬೆಳೀತಾ ಇದ್ದಾರೆ. ಆ ಹೋಬಳಿನಲ್ಲಿ ಏನ್ ಹೋಗ್ತಾ ಇದೆಯೋ ಆ 540 ಎಕರೆನ ಬಿಟ್ಟಿದಾರಲ್ಲ, ಬಿಟ್ಟು ಅವರು ನಮ್ಗೆ ದುಡ್ಡು ಕೊಡ್ಸಿ ಅಂತ ಅವ್ರ ಬೇಡಿಕೆ ಇದೆ. ಇನ್ನೊಂದು ಗುಂಪು ಅವ್ರಿಗೆ ದುಡ್ಡು ಕೊಡ್ಸ್ಬಿಟ್ರೆ ಇವ್ರದ್ದು 540 ಎಕರೆ ಏನಿದೆ ಇದನ್ನ ಬಿಟ್ಬಿಟ್ರೆ ಉಳಿದದ್ದೆಲ್ಲ ಖರಾಬೇ ತಾನೆ. ಸರ್ಕಾರಿ ಇದಕ್ಕೆ ನಾವ್ಯಾಕೆ ಅಡ್ಡ ಹೋಗ್ಬೇಕು? ಉದ್ಯೋಗ ಬೇಕು ಅಂತನ್ನೋರು ನಾವೇ. ಇವಾಗ ಇಂಥ ಪ್ರೊಟೆಸ್ಟ್ಗಳು ಹಲವಾರು 25 ವರ್ಷ 30 ವರ್ಷಗಳಿಂದ ಮಾಡ್ಕೊಂತ ಬರ್ತಾನೆ ಇದ್ದಾರೆ. ಬೆಂಗಳೂರು BDI ಮುಂದೆ ಕೂತ್ಕೊಂಡ್ರು. ಅಲ್ಲೇನಾಯ್ತು, 15 ದಿವಸ ಟೈಮ್ ಕೇಳಿದ್ರು. ಅವ್ರು ಒಳಗೊಳಗೆ ಏನು ಮಾತಾಡ್ಕೊಂಡ್ರು, ನಾವು ಮಾಡಿದ್ದು ವಿಫಲ, ಸುಮ್ಮನೆ ಹೆಸರಿಗೆ ಮಾತ್ರ ಪ್ರೊಟೆಸ್ಟ್ಗಳು. ಇವಾಗ ಇದ್ಯಾವುದು ಪವರ್ ಗ್ರಿಡ್ ಏನಾಯ್ತು, ಫ್ರೀಡಂ ಪಾರ್ಕ್ ಅಲ್ಲಿ ಇದ್ಯಾವುದು KSRTC ಏನಾಯ್ತು, ದೆಹಲಿ ಗಡಿ ಭಾಗಗಳಲ್ಲಿ ಮಾಡಿದಾಗ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ಇವ್ರ ನಾಯಕರೇ ರಾಜಮಠದಲ್ಲಿ ಏನಾಯ್ತು, ಇದೆಲ್ಲ ಸುದ್ದಿ ತಾವೇ ಮಾಡಿದ್ದೀರಿ. ಇದೆಲ್ಲ ಗೊತ್ತಿರೋ ವಿಚಾರನೆ. ಇದು ಅಷ್ಟೇ, ಇದು ಇವ್ರ ಬೇಡಿಕೆ ಪ್ರಕಾರ, ಇವ್ರ ವೈಯಕ್ತಿಕ ಬೇಡಿಕೆ ಈಡೇರದೆ ಇದ್ದಕ್ಕೋಸ್ಕರ ಇವಾಗ ಇಲ್ಲಿ ಕೂತ್ಕೊಂಡಿದ್ದಾರೆ. ಸುಮ್ಮನೆ ರೈತರನ್ನ ಬೀದಿಗೆ ಎಳೆದು ರೈತ ಸಂಘಟನೆಗಳಿಗೆ ಕೆಟ್ಟ ಹೆಸರು ತರುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಅವ್ರು ಕೊಡಕ್ ರೆಡಿ ಇದ್ದಾರೆ, ಒಂದು ಗುಂಪು ಕೊಟ್ಬಿಡ್ಲಿ, ಅವ್ರಿಗೆ ದುಡ್ಡು ಕೊಡ್ಲಿ. ಇವ್ರು ಕೊಡಲ್ಲ, ನೀವು ಉಳಿಸ್ಕೊಳ್ಳಿ, ನಿಮ್ದು ಬೇಕು ಅಂತ ಅವ್ರು ಯಾರು ಕೇಳ್ತಾ ಇಲ್ವಲ್ಲ. ಇನ್ನು ಉಳಿದಿದ್ದು ಖರಾಬುಗೋಸ್ಕರ ನಾವ್ಯಾಕೆ ಇದು ಮಾಡ್ಬೇಕು?